ನಡೀತಾ ಇರುವಂತಹ ರೇಣುಕಾ ಸರ್ ಅವರೇ ಹಾಗೂ ಶಿವಕುಮಾರ್ ಸರ್ ಅವರೇ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರ ಡಬಲ್ ಸರ್ ಅವರೇ ಹಾಗೂ ನನ್ನ ಇಲ್ಲಿ ನಿಲ್ಲಿಸಿರುವಂಥ ಎಲ್ಲ ತಾಲೂಕು BJP ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಪದಾಧಿಕಾರಿಗಳ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಹಾಗೂ ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳೇ, ಇವತ್ತು ನೀವು ಬಂದಿರುವಂಥದ್ದು ನನಗೆ ಇನ್ನೂ ಒಂದು ಸೇವೆ ಮಾಡಲು ಇನ್ನೂ ಹೆಚ್ಚು ಸ್ಫೂರ್ತಿ ಇವತ್ತು ನನಗೆ ದೊರಕ್ತಾ ಇದೆ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಅತ್ಯಂತ ಸ್ಮರಣಿಕೆಯಲ್ಲಿ ದಿನ ಒಂದಾಗಿದೆ. ರೋಟರಿ ಕ್ಲಬ್ನ ಹಾಗೂ ನಮ್ಮ ಆತ್ಮೀಯರಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಹಾಗೂ ಇವತ್ತು ನಾನು ಆಂಬುಲೆನ್ಸ್ ಉದ್ಘಾಟನೆ ಮಾಡ್ತಾ ಇದ್ದೀನಿ. ನಮಗೆ ಮೇನ್ ನಮ್ಮ ಶಾಸಕರಾದಂಥ ಮಹಾರಾಜ ಜಯರಾಮ್ ಯಾವತ್ತೂ ನಮಗೆ ಜನರ ಮುಂದೆ ನಾವಿದ್ದೀವಿ, ಸೇವೆ ಮಾಡೋಕ್ಕೆ ನಿನ್ನ ಜೊತೆ ನಾನು ಇರ್ತೀನಿ, ಸೇವೆ ಎಲ್ಲರಲ್ಲಿ ನೆಲ್ಲಿದೆ, ನಾನು ನಿನ್ನ ಮುಂದೆ ಕೊಂಡೊಯ್ತೀನಿ, ಮತ್ತು ನಿನ್ನ ಜೊತೆ ನಾನು ಯಾವಾಗಲೂ ನಿನ್ನ ಕಷ್ಟ ಸುಖದಲ್ಲಿ ಎಲ್ಲರೂ ನನ್ನ ಜೊತೆ ಇರ್ತೀನಿ ಅಂತ ಹೇಳಿ ನನ್ನ ಬೆಂತಟ್ಟಿ ಇಲ್ಲಿವರೆಗೂ ನಾನು ಕರ್ಕೊಂಡ್ಬಂದಿದ್ದಾರೆ ಹಾಗೂ ಎಲ್ಲ ರೀತಿಯಲ್ಲೂ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಹೆಮ್ಮೆಯ ದಿನ. ಇದು ರೋಟರಿ ಅಂದರೆ ಬರೀ ಅಧ್ಯಕ್ಷನಾಗಿ ಅಲ್ಲ, ನನಗೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ. ನಮ್ಮ ಈ ಜವಾಬ್ದಾರಿಗೆ ನನ್ನ ಕೊಟ್ಟಂತಹ ನಮ್ಮ ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ನ 11 ಜನ ಅಧ್ಯಕ್ಷರುಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಥರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನಾನು ನೀವು ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ತುಂಬ ಅಚ್ಚುಕಟ್ಟಾಗಿ ಜನಗೆ ಸೇವೆ ನೀಡೋದ್ರ ಮೂಲಕ ನಾನು ತುಂಬ ಚೆನ್ನಾಗಿ ಒಂದು ದಿಕ್ಕಲ್ಲಿ ತುಂಬ ಒಂದು ಇಷ್ಟು 11 ಜನ ಪ್ರೆಸಿಡೆಂಟ್ ಹೇಳಿದ್ರಿ, ಒಬ್ಬೊಬ್ಬರು ಒಂದೊಂದು ವಿವಿಧ ಒಂದು ರೀತಿಯ ಸೇವೆಗಳನ್ನ ಮಾಡ್ತಾ ರೋಟರಿಯ ಒಂದು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ನಾವು ಈ ತೋರಿಸಿರೋ ದಿಕ್ಕಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಕ್ಲಬ್ಗೆ ಒಳ್ಳೆಯ ಹೆಸರು ಥರ ನಾವು ಕೆಲಸ ಮಾಡಿ ಜನಪರ ಸೇವೆ ಈ ವರ್ಷದ ನನ್ನ ಒಂದು ಸೇವಾ ಒಂದು ಏನಿದೆ ಸಂತೋಷ ಸೇವಾ ಸ್ಪರ್ಶ ಆರ್ಟ್. ಅಂದರೆ ನನ್ನ ಹೆಸರು ಸಂತೋಷ ಅಂತ ನಾನು ಇಟ್ಟಿಲ್ಲ, ಹೃದಯ ಮುಟ್ಟುವಂತಹ ಸಂತೋಷದಿಂದ ಹೃದಯ ಮುಟ್ಟಿ ಸ್ಪರ್ಶ ಆಗುವಂತಹ ಸೇವೆ ಮಾಡುವುದೇ ಸಂತೋಷ ಸೇವಾ ಸ್ಪರ್ಶ. ಈ ವರ್ಷ ನನಗೆ ಮೊದಲಿಗೆ ಇಂದಿನ ಅಧ್ಯಕ್ಷರುಗಳು ಎಲ್ಲ ನನಗೆ ರೋಟರಿ ಬರಬೇಕು ಅಂದರೆ ನಮ್ಮ ಸುನಿಲ್ ಅವ್ರ ಕಾರಣ. ಯಾಕೆಂದರೆ ನಮ್ಮ ಸುನಿಲ್ ನಮಗೆ ಒಂದು ತಮ್ಮ ಇದ್ದಂಗೆ, ಅವ್ರು 10-15 ವರ್ಷಗಳಿಂದ ನಮ್ಗೆ ಒಡನಾಟ ಇತ್ತು. ರೋಟರಿಗೆ ಸೇರ್ಕೋ, ನೀನು ಏನಾದರೂ ಒಂದು ಸಾಧನೆ ಮಾಡೋಣ ನಾವಿಬ್ಬರು ಸೇರಿ ಅಂತ. ಇವತ್ತು ನಾವು ಸಾಧನೆ ಇನ್ನೂ ಹೆಚ್ಚು ಮಾಡ್ತೀವಿ, ಜನತೆಗೆ ಅದನ್ನು ಸೇವೆ ಮೂಲಕ ತಲುಪ್ತೀವಿ. ನನಗೆ ಈ ರೋಟರಿಗೆ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ಸುನಿಲ್ ಅವರು. ಇನ್ನೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದೇ ರೀತಿ ಅವತ್ತಿನ ಅಧ್ಯಕ್ಷರಾದಂಥ ಸಾಶಿ ದೇವರಾಜ್ ಅವರು ಕೂಡ ನಮ್ಮನ್ನು ಮೆಮ್ಮನ್ ಮಾಡಿಕೊಂಡು ಈ ರೋಟರಿ ಸೇವೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಾಶಿ ದೇವರಾಜ್ ಅವರು ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿನ ಈ ವರ್ಷದ ನಮ್ಮ ಅಂತಾರಾಷ್ಟ್ರೀಯ ರೋಟರಿಯ ವೇದವಾಕ್ಯ ಏನಿದೆ, ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್, ಆದರೆ ಶಾಶ್ವತ ಪರಿಣಾಮ ಸೃಷ್ಟಿಸು. ನಾವು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಪರ್ಮನೆಂಟ್ ಆಗಿರಬೇಕು, ಅದರಲ್ಲಿ ಯಾವುದಾದ್ರೂ ಒಂದು ಶಾಶ್ವತವಾಗಿ ಮುಂದೆ ಅನುಕೂಲವಾಗುವಂಥ ಪ್ರಾಜೆಕ್ಟ್ನ ನಾವು ಮಾಡಬೇಕು. ಒಂದು ಮಗುವಿಗೆ ಶಿಕ್ಷಣ ನೀಡಿದರೆ ನೆರವಾದರೆ ಅದರ ಪರಿಣಾಮ ಹಲವು ವರ್ಷಗಳ ಕಾಲ ಅವರು 1-2 ವಿದ್ಯಾಭ್ಯಾಸ ಕಲಿತು ಮುಂದೆ ಅವರು ಜೀವನ ಸಾಗಿಸು, ಮುಂದೆ ಎಷ್ಟು ಮುಂದೆ ಹೋದರೂ ಅದು ಮರೆಯಲ್ಲ. ಆ ಥರ ಒಂದು ಸೇವೆ ಮಾಡಿದ್ರೆ ಮಾತ್ರ ಅದು ಇಂಪ್ಯಾಕ್ಟಬಲ್ ಸೇವೆ ಆಗುತ್ತೆ. ಅದೇ ರೀತಿ ಒಂದು ಮರ ನೆಟ್ಟರೆ ಅದು ಗಿಡ ಮರ ಆಗಿ ದೊಡ್ಡ ಮರ ಆಗಿ ಅದು 1000 ಜನ ಮಳೆ ಯಾವುದು ನೆರಳು ಕೊಡುತ್ತೆ. ಅದೇ ರೀತಿ ಈ ವರ್ಷ ನಾನು ತಾಲೂಕಿನಾದ್ಯಂತ ನಮ್ಮ ತಾಲೂಕು ತುರುವೇಕೆರೆ ತಾಲೂಕು ಕಟ್ಟ ಕಡೆಯ ಹಳ್ಳಿಗಳು ಕೂಡ ರೋಟರಿ ಯಾವ ಥರ ಸಮುದಾಯ ಇದು ಸೇವೆ ಏನು ಮಾಡ್ತಾ ಇದೆ ಅಂತ ತಾಲೂಕಿನ ಕಟ್ಟ ಕಡೆಯ ಹಳ್ಳಿಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವರ್ಷ 1200 ಸಸಿಗಳನ್ನ ಈ ವರ್ಷ ನಮ್ಮ ರೋಟರಿ ಕ್ಲಬ್ನ ವತಿಯಿಂದ ನೆಡಬೇಕು ಅನ್ನೋ ಒಂದು ಮಹದಾಶೆ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ನನಗೆ ಕೈ ಜೋಡಿಸಿ. ರೋಟರಿ ನನಗೆ ತುಂಬ ಒಂದು ಡಿಸಿಪ್ಲಿನೆಸ್ ಕಲಿಸ್ತು, ಟೈಮ್ ಸೆನ್ಸ್ ಕಲಿಸ್ತು. ಅದೇ ರೀತಿ ನಾನು ರೋಟರಿಗೆ ಎಷ್ಟು ಸೇವೆ ಮಾಡಬೇಕು ಅಂತ ನನ್ನ ಒಂದು ಕೆಪಾಸಿಟಿ ಅಂತ ಹೇಳ್ತಾ ಇಲ್ಲ, ನನಗೆ ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟು ಟೈಮ್ ಕೊಟ್ಟು ನಾನು ರೋಟರಿಗೆ ಸೇವೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಕುಟುಂಬದ ಒಂದು ಸಲಹೆನೂ ನಮಗೆ ಬೇಕು. ಅವರು ನಮ್ಮ ತಾಯಿಯವರಾಗಿರ್ಬೋದು, ಮತ್ತು ನಮ್ಮ ಅತ್ತೆ ಎಲ್ಲರೂ ನಮ್ಮ 3 ಜನ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಅವರು ಸಾಕೋದ್ರಿಂದ ನನಗೆ ಇಲ್ಲಿ ಸಮಾಜ
ಸಮಾಜಕ್ಕೆ ಸೇವೆ ಮಾಡೋಕ್ಕೂ ಟೈಮ್ ಬರ್ತಾ ಇದೆ. ಇಲ್ಲಾಂದರೆ ನಮ್ಮ ಕುಟುಂಬದ ಸಹಯೋಗದಿಂದ ನಾನೇನು ಸಾಧ್ಯ ಆಗಲ್ಲ. ಇವತ್ತಿನ ದಿನ ನಮ್ಮ ತಾಯಿಯವರು ಇವತ್ತೇ ಫಸ್ಟು ನನ್ನ ವೇದಿಕೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಇವತ್ತೇ ಬಂದಿರೋದು. ಇವತ್ತೇ ನಮ್ಮ ತಾಯಿ ಒಂದು ಬಂದಿರಿ ಬೇರೆ ನಿಂತ್ಕೊ ಅವ್ರು ಯಾವತ್ತೂ ಬಂದಿಲ್ಲ. ನಮ್ಮ ಇದ್ದೀವಿ ಇವತ್ತೇ ಫಸ್ಟು. ನಮ್ಮ ತಂದೆ ಇಲ್ಲ, ನಾವು ಚಿಕ್ಕ ವಯಸ್ಸಿನಿಂದಲೂ ನಾವು ಗಮನ ನೋಡಿಲ್ಲ ಬಿಡಿ. ನಾನು ಬಂದು ಒಂದು 10-12 ವರ್ಷ ಆಯಿತು. ಯಾವುದೋ ಒಂದು ಬಿಸ್ನೆಸ್ ಕಟ್ಕೊಂಡು ಬಂದೆ. ಇವತ್ತು ಈ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಮತ್ತು ಈ ವರ್ಷ ನಾನು ಅಧ್ಯಕ್ಷ ಆಗ್ತಾ ಇದ್ದಿದ್ರೆ ನನಗೆ ಸಹಕಾರ ಕೊಟ್ಟಂಥವ್ರು ಅತಿ ಹೆಚ್ಚು ಸಹಕಾರ ನಮ್ಮ ಕ್ಲಬ್ನ ಎಲ್ಲ ಮೆಂಬರ್ಸು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಸಹಕಾರ ಕೊಟ್ಟಂಥವ್ರು ಸ್ಫೂರ್ತಿ ತುಂಬಿದಂಥವ್ರು ನಮ್ಮ BMS ಮೊಬೈಲ್.